ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಮಾಚಾರಿ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಲಾಯರ್ ಬಂದಿರ್ತಾರೆ, ರಾಮಾಚಾರಿ ಚಾರುಲತಾ ಇಬ್ರು ಕಾದಿರ್ತಾರೆ, ಲಾಯರ್ಗೋಸ್ಕರನೇ ಕರೆಸಿರ್ತಾರೆ. ಲಾಯರ್ ಕೂಡ ಬಂದಿರ್ತಾರೆ. ಲಾಯರ್ ಬಂದಾಗ ಸರ್ ಏನು ಬರಕ್ಕೆ ಹೇಳಿದ್ ಚಾರು ಅಂತ ಹೇಳಿ ಲಾಯರ್ ಕೇಳ್ತಾರೆ. ಸರ್ ನಿಮ್ಮ ಹತ್ರ ಒಂದು ಡೀಟೇಲ್ಸ್ನ ತಿಳ್ಕೊಬೇಕಿತ್ತು ಸರ್ ಅಂತ ಹೇಳಿದಾಗ, ಏನಮ್ಮ ಅಂತಂದಾಗ, ನಮ್ಮ ಡ್ಯಾಡ್ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಯಿತು ಅಂತ ಏನಾದರೂ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಚಾರು ಕೇಳ್ತಾಳೆ. ನೋಡಮ್ಮ ಚಾರು, ನಾನು ಹೇಳೋದನ್ನ ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ಅಳಂಗೂ ಇಲ್ಲ, ನೀನು ಸಮಾಧಾನ ಮಾಡ್ಕೊಳ್ಳೇಬೇಕು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಸರ್ ಏನು ಹೇಳ್ತಿದ್ದೀರಾ ಸರ್ ಅಂತ ಹೇಳ್ಬಿಟ್ಟು ಕೇಳಿದಾಗ ಚಾರುಲತಾ, ನೋಡಮ್ಮ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಅಪ್ಪನ್ನ ಪೊಲೀಸ್ನವರೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಸೆಕ್ಸೆನ ಕಡೆಯಲ್ಲರೇ ಎಲ್ಲರೂ ಪೊಲೀಸ್ನವ್ರು ಸೇರಿಕೊಂಡು ನಿಮ್ಮ ಅಪ್ಪನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಸೈನ್ ಹಾಕ್ಸ್ಕೊಂಡಿದ್ದಾರೆ ಕಣಮ್ಮ. ಅದೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಂದರೆ, ಏನಾದರೂ ಡಾಕ್ಯುಮೆಂಟ್ಸು ಸೆಕ್ಸನ ಕೈಗೆ ಏನಾದರೂ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಆಸ್ತಿ ಎಲ್ಲ ಸೆಕ್ಸನ ಕೈಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಚಾರುಗಂತೂ ತುಂಬ ಶಾಕ್ ಆಗಿಬಿಡುತ್ತೆ. ಒಂದು ವಿಷಯ ಗೊತ್ತೇನಮ್ಮ, ನಿಮ್ಮ ಅಮ್ಮನಿಗೂ ಗೊತ್ತಿಲ್ಲ ಈ ವಿಷಯ. ನಿಮ್ಮಮ್ಮ ಬರೀ ನಿಮ್ಮ ಅಪ್ಪನ ಮೇಲಿರೋ ದ್ವೇಷಕ್ಕೆ ಮತ್ತು ನಿನ್ನ ಮೇಲಿರೋ ಪ್ರೀತಿಗೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸೇರಿಕೊಂಡು. ಬಟ್ ಇದೆಲ್ಲ ಆಸ್ತಿನೆಲ್ಲ ಸೆಕ್ಸೇನ ಮೋಸ ಮಾಡಿ ಬರ್ಸ್ಕೊತಿದ್ದಾನಂತ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂತಂದರೆ, ಏನಾದರೂ ಮಾಡಿ ನನ್ನ ಗಂಡನ್ನ ಈ ರೀತಿ ಬೀದಿಗೆ ತಂದರೆ ನನ್ನ ಮಗಳು ಒಪ್ಕೊಂಡು ನನ್ನ ಜೊತೆ ಬರ್ತಾಳೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಷ್ಟೇನೆ. ಆದರೆ ನಿಮ್ಮಮ್ಮ ಕೂಡ ಈ ಸತ್ಯ ಗೊತ್ತಿಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಸೈನ್ನ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಸರ್ ಮತ್ತೆ ಏನು ಸರ್ ಮುಂದೆ ದಾರಿ ಅಂತ ಹೇಳಿ ಚಾರು ಕೇಳ್ತಾಳೆ. ಏನು ದಾರಿ ಅಂತಂದರೆ, ನೋಡಮ್ಮ ಏನಾದರೂ ಮಾಡಿ, ಇವತ್ತು ರಜಾ ಇತ್ತು, ಗೌರ್ಮೆಂಟ್ ರಜಾ, ಹಾಗಾಗಿ ಇದು ಸೈನ್ಸು ಅಂದರೆ ಸೈನ್ ಒಂದಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೂ ಸೆಕ್ಸನ ಕೈಗೆ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಏನಾದರೂ ಈ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ತು ಅಂತಂದರೆ ಪ್ರತಿಯೊಂದು ಆಸ್ತಿ ನಿಮ್ದು ಏನಿದೆಯೋ ಅದೆಲ್ಲ ಪ್ರಾಪರ್ಟಿ ಎಲ್ಲನ ಸೆಕ್ಸನ ಕೈಗೆ ಹೋಗ್ಬಿಡುತ್ತೆ. ಏನಾದರೂ ಮಾಡಿ ಇದನ್ನು ಐಡಿಯಾದಿಂದ ನಾವು ಹ್ಯಾಂಡ್ಲ್ ಮಾಡಲೇಬೇಕಾಗುತ್ತೆ ಕಣಮ್ಮ. ನನಗೆ ಪೊಲೀಸ್ ಸ್ಟೇಷನಲ್ಲಿ ಪ್ರತಿಯೊಬ್ಬರು ಸ್ವಲ್ಪ ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಅವರಿಂದ ಏನು ಅಪ್ಡೇಟ್ ಬರುತ್ತೋ ಅದನ್ನೆಲ್ಲ ನಾನು ತಿಳ್ಕೊಳ್ತಾ ಇದ್ದೀನಿ ಅಷ್ಟೇ ಫೋನಲ್ಲಿ. ನನಗೆ ಪ್ರತಿಯೊಂದು ಅಪ್ಡೇಟ್ ಅಲ್ಲಿಂದ ಬರ್ತಾ ಇದೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಚಾರು ಇದ್ಕೊಂಡು, ಸರ್ ಮತ್ತೇನು ಸರ್ ಮಾಡೋದೀಗ, ನಾವು ಏನು ಪ್ಲಾನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಸರ್. ಒಂದ್ಸರಿ ನಮ್ಮ ಡ್ಯಾಡ್ನ ನೋಡಬೇಕಲ್ಲ ನಾನು ಅಂತಂದಾಗ, ಬೇಡ ಫಸ್ಟ್ ಹೋಗಿ ನಾನು ಮೀಟ್ ಮಾಡ್ತೀನಿ ನಿಮ್ಮ ಡ್ಯಾಡ್ನ, ನಾನು ಮೀಟ್ ಮಾಡಿ ಆದಮೇಲೆ ನಿನ್ಗೆ ಹೇಳ್ತೀನಿ, ಆಗಬೇಕಾದ್ರೂ ಬರುವಂತೆ ನೀನು, ಇವಾಗ ಬೇಡ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಚಾರು ಅಂತೂ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಹೇಳ್ಬಿಟ್ಟು ಲಾಯರ್ ಅವ್ರ ಪಾಡಿಗೆ ಹೊರಟೋಡ್ತಾರೆ. ಇಲ್ಲಿ ರಾಮಾಚಾರಿ ಚಾರುನ ಸಮಾಧಾನ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೊಂದು ಕಡೆ ಇಲ್ಲಿ ಸೆಕ್ಸೇನಾ ಜೊತೆಗೆ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಸರ್ ನೀವು ಮಾನ್ಯತೆ ಹೇಳಿದ್ದೆಲ್ಲ ಒಪ್ಕೊಂಡ್ರಲ್ಲ, ಯಾಕೆ ಪ್ರತಿಯೊಂದು ಒಪ್ಕೊಂಡ್ರಿ, ನಾನು ಹೇಳ್ತಲೇ ಇದ್ದೀನಿ, ನನಗೆ ಯಾಕೋ ನೀವು ಮಾಡೋದು ಸರಿ ಅಂತ ಅನ್ನಿಸ್ಲೇ ಇಲ್ಲ, ಪ್ರತಿಯೊಂದಕ್ಕೂ ಡೀಲ್ಗೆ ಒಪ್ಕೊಂಡಿದ್ದೀರಾ, ಅವ್ರ ಜೊತೆ ಕೈ ಜೋಡಿಸಿದ್ದೀರಾ ಅಂತ ಹೇಳಿ ಅವ್ನು ಹೇಳ್ತಾನೆ. ನೀನು ನನ್ನ ಸುಮ್ಮನೆ ಅಸಿಸ್ಟೆಂಟ್ ಅಷ್ಟೇ, ನೀನು ಎಂಪ್ಲಾಯಿ ಅಷ್ಟೇ, ನೀನು ಹೆಚ್ಚಿಗೆ ಮಾತಾಡೋಂಗಿಲ್ಲ ಅಂತ ಹೇಳಿದಾಗ, ಹಾಗಲ್ಲ ಸರ್, ಅವ್ರು ಕೇಳ್ದಂಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಕೆ ಓಕೆ ಅಂತ ಹೇಳಿದ್ರಿ, ಮತ್ತೆ ಅವರು ಮರ್ಡರ್ ಮಾಡ್ತೀನಿ ಅಂತಂದ್ರು ಕೂಡ ಅದಕ್ಕೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ, ಮತ್ತೆ ನೀವು ದುಡ್ಡು ಕೇಳಿದ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ನಿನ್ನ ಮಗನಿಗೆ ಅವ್ರ ಮಗಳ ತಂದ್ಕೊಳ್ತೀನಿ ಅಂತ ಕೂಡ ಹೇಳಿದ್ದೀರಾ, ಸಂಬಂಧ ಬೆಳೆಸ್ತೀನಿ ಅಂತ. ಇದೆಲ್ಲ ಏನಂತಾನೆ ನನಗೆ ಅರ್ಥ ಆಗಲಿಲ್ಲ ಸರ್ ಅಂತ ಅಂದಾಗ ಸೆಕ್ಸನ ಒಂದು ಮಾತು ಹೇಳ್ತಾನೆ. ನೋಡು, ನಾವು ಬಿಸ್ನೆಸ್ ಡೀಲಲ್ಲಿ ಇರಬೇಕಾದಾಗ ಅವ್ರ ಗಂಡನೇ ಅವ್ರು ಬಿಟ್ಟಿಲ್ಲ, ಅವ್ರ ಗಂಡನೇ ಬೀದಿ ತಳ್ಳಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವರು. ಹಾಗಾಗಿ ಈ ಟೈಮಲ್ಲಿ ನಾನು ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ, ನಾನು ಅವ್ರು ಹೇಳಿದ್ದೆಲ್ಲ ನಾನು ಒಪ್ಕೊಂಡಿಲ್ಲ ಅಂತಂದರೆ ಅವ್ರು ಮತ್ತೆ ಊಟ ಹೊಡೆಯೋ ಚಾನ್ಸಸ್ ಇರುತ್ತಲ್ವಾ. ಹಾಗಾಗಿ ನಾನು ಪ್ರತಿಯೊಂದು ಮಾನ್ಯದ ಹತ್ರ ನಾನು ನಾಟಕ ಆಡ್ತಾ ಇರೋದು. ಆ್ಯಕ್ಚುಲಿ ಯಾವುದು ಇದೆಲ್ಲ ನಿಜ ಅಲ್ಲ. ಅವ್ರು ಮತ್ತೆ ದುಡ್ಡು ಕೊಡ್ತೀನಿ ಅಂದರೂ ನಾನು ಓಕೆ ಅಂತಲೇ ಹೇಳಬೇಕು, ಮತ್ತು ನೀನು ಕೊಲೆ ಮಾಡ್ತೀನಿ ಅಂದರೂ ನಾನು ಹೆಲ್ಪ್ ಮಾಡ್ತೀನಿ ಅಂತಲೇ ಹೇಳಬೇಕು. ಹಾಗೆಯೇ ನಾನು ಏನಾದರೂ ನನ್ನ ಮಗನ್ನ ಇವಾಗ ಸಂಬಂಧ ಬೆಳೆಸಿಲ್ಲ ಅಂತ ಇಲ್ಲ ಅಂತಂದರೆ ಅದಕ್ಕೂ ಅವ್ರು ಉಲ್ಟ ಆಗ್ಬೋದು ಆ್ಯಕ್ಚುಲಿ. ಹಾಗಾಗಿ ಅವ್ರ ಆಸ್ತಿ ಎಲ್ಲ ನನ್ನ ಕೈ ಸೇರೋವರೆಗೂ ಈ ರೀತಿ ನಾಟಕ ಆಡ್ತಾ ಇದ್ದೀನಿ ಅಂತ ಸೆಕ್ಸನ ಹೇಳ್ಬಿಡ್ತಾನೆ. ಹಾಗೆ ಹೇಳಿದ ತಕ್ಷಣ ತುಂಬಾ ಅವನಿಗೂ ಕೂಡ ತುಂಬ ಖುಷಿ ಆಗ್ಬಿಡುತ್ತೆ. ಇಲ್ಲಿ ಚಾರುಗ್ ಮಾತ್ರ ತುಂಬ ಬೇಜಾರಾಗಿ ಸಮಾಧಾನ ಮಾಡ್ತಾ ಇರ್ತಾನೆ ರಾಮಾಚಾರಿ. ಹೇಗೆ ರಾಮಾಚಾರಿ ನಮ್ಮ ಡ್ಯಾಡ್ನ ಉಳಿಸ್ಕೊಳ್ಳೋದು, ಹೇಗೆ ಪ್ರಯತ್ನ ಪಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ರಾಮಾಚಾರಿ ಅಂತ ಅಂದಾಗ ರಾಮಾಚಾರಿ ಒಂದು ಮಾತು ಹೇಳ್ತಾನೆ. ಏನು ಬೇಜಾರು ಮಾಡ್ಕೋಬೇಡಿ ಮೇಡಮ್, ದೇವ್ರಿದ್ದಾನೆ, ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ. ಆ ಟೈಮಲ್ಲಿ ಮುರಾರಿ, ನಾನೊಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ನಿಮ್ಮ ಸಪೋರ್ಟ್ ಕೊಡ್ತೀರಾ, ನೀವಿಬ್ರು ಲೈಫಲ್ಲಿ ಸುಖ
ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತಂದರೆ ನಾನು ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ಆದರೆ ನಿಮ್ಮ ಸಪೋರ್ಟ್ ಬೇಕಷ್ಟೇ ಅಂತ ಹೇಳ್ಬಿಟ್ಟು ಮುರಾರಿ ಹೇಳ್ತಾನೆ. ಏನು ಮುರಾರಿ ಅದು ಅಂತ ರಾಮಾಚಾರಿ ಚಾರು ಕೇಳಿದಾಗ, ನಾನು ಒಂದು ಕೆಲಸ ಮಾಡ್ತೀನಿ, ನಿಮ್ಮಮ್ಮ ಇದ್ದಾರಲ್ವಾ, ನಿಮ್ಮಮ್ಮನ್ನ ಮತ್ತು ಶಿಕ್ಷಣನ ಇಬ್ಬರನ್ನ ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಏಕೆಂದರೆ ನಿಮ್ಮ ಸುಖಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ಬೇಕಾದ್ರೆ ನನಗೆ ಗಲ್ ಶಿಕ್ಷೆನೇ ಕೊಟ್ಬಿಡ್ಲಿ, ನನಗೇನು ಪರವಾಗಿಲ್ಲ, ನಾನು ಗಲ್ಸಿಸೆ ಕೊಟ್ಟರು ಕೂಡ ಅನುಭವಿಸ್ತೀನಿ, ಆದರೆ ನೀವು ಮಾತ್ರ ಸುಖವಾಗಿರಬೇಕು ಅಂದಾಗ ರಾಮಾಚಾರಿ ಇದ್ಬಿಟ್ಟು ಮುರಾರಿನ ಹಗ್ ಮಾಡ್ತಾನೆ. ಈ ಥರ ಎಲ್ಲ ಡಿಸಿಷನ್ ತಗೋಬೇಡ ಕಣೋ, ನಮ್ಮ ಸಂತೋಷಕ್ಕೋಸ್ಕರ ನೀನು ಬಲಿ ಹಾಕ್ತೀನಿ ಅಂತ ಅಂದಲ್ಲ, ಅದಕ್ಕಿಂತ ಒರಿಜಿನಲ್ ಪ್ರೀತಿ ಇನ್ನೇನಿರುತ್ತೆ ಹೇಳು. ಈ ರೀತಿ ಎಲ್ಲ ಡಿಸಿಷನ್ ತಗೋಬೇಡ, ಏನೋ ಒಂದು ದೇವ್ರ ಸೂಚನೆ ಕೊಟ್ಟೇ ಕೊಡ್ತಾನೆ, ದೇವ್ರಿಂದ ಏನಾದರೂ ಒಂದು ಐಡಿಯಾ ಕೊಟ್ಟೇ ಕೊಡ್ತಾನೆ, ಅಲ್ಲಿವರೆಗೂ ನಾವು ಕಾಯೋಣ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಸುಮ್ಮನಾಗ್ತಾರೆ. ಆದರೆ ಇಲ್ಲೊಂದು ಕಡೆ ಇವಳು ಮಾತ್ರ ಮಾನ್ಯತಾ ತುಂಬ ಎಂಜಾಯ್ ಮಾಡ್ಕೊಂಡು ನನ್ನ ಹತ್ರ ಕೂತ್ಕೊಂಡು ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಆದರೆ ಇಲ್ಲಿ ಜೇಕೆಗೆ ಮಾತ್ರ ಅನುಮಾನಗಳ ಮೇಲೆ ಅನುಮಾನ ಬರ್ತಲೇ ಇರುತ್ತೆ. ಇವನೊಂಥರ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತಾನೆ. ಯಾಕೆ ಆ ರೀತಿ ಅಡ್ಡಾಡ್ತಾ ಇದೆಯಾ, ಯಾಕೆ ಆ ರೀತಿ ಓಡಾಡ್ತಾ ಇದೆಯಾ ಅಂತ ರಘು ಕೇಳ್ತಾಳೆ. ಏನಿಲ್ಲ ರಘು, ನನಗೆ ಡೌಟ್ಗಳು ತಲೆ ತುಂಬ ಓಡಾಡ್ತಿದೆ, ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕಂತಂದರೆ ನಾನೀಗ ಎಡ್ರೋಜ್ ಹತ್ರನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ. ಏನು ನಿಂದು ಡೌಟ್, ಯಾವಾಗಲೂ ಡೌಟ್ ಮೇಲೆ ಡೌಟ್ ಅಂತ ಹೇಳ್ತಲೇ ಇರ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊತಾನೆ ಜೇಕೆ. ಹೌದು, ನೀವು ಅವ್ರ ಹತ್ರ ಕೊಲೆ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರಲ್ವಾ, ಖಂಡಿತವಾಗ್ಲೂ ಅವ್ರು ಹೆಲ್ಪ್ ಮಾಡ್ತಾರ ನಿಮಗೆ ಕೊಲೆ ಮಾಡೋದಕ್ಕೆ? ಅವ್ರು ಏನಾದರೂ ನಿಮ್ಗೆ ಆ ಥರ ಮಾಡ್ತಾರಂತ ಅನ್ನೋದಾದರೆ ಈಗ ಒಂದು ವೇಳೆ ನಿಮ್ಮನ್ನು ಬಚಾವ್ ಮಾಡ್ತಾರೆ, ಆದರೆ ನಾವು ಇದರಲ್ಲಿ ಸೇರ್ಕೊಂಡಿರ್ತೀವಲ್ವಾ, ನಮ್ಮನ್ನು ಬಚಾವ್ ಮಾಡ್ತಾರ ಅಂತ ಕೇಳಿ ಜೇಕೆ ಕೇಳ್ತಾನೆ. ಹೌದು, ನಾವೆಲ್ಲ ಒಂದೇ ಅಂದಮೇಲೆ ನಮ್ಮನ್ನು ಬಚಾವ್ ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಆದರೆ ಜೇಕೆಗೆ ತುಂಬ ಡೌಟ್ಗಳಿರ್ತವೆ. ನಿಮ್ಮ ಮಗಳು ಒಪ್ಕೊತಾಳ ಮದುವೆಗೆ? ಯಾಕಂದರೆ ರಾಮಾಚಾರಿ ಅಷ್ಟು ಪ್ರೀತಿ ಮಾಡಿ, ಅಷ್ಟು ಸಂಸಾರ ಮಾಡಿ, ಅಷ್ಟು ದಿನ ಇದ್ದು ಎಲ್ಲ ಬಂದು ಒಪ್ಕೊತಾಳ ಅಂತೇಳಿ ಕೇಳ್ತಾ ಇರ್ತಾರೆ. ಆದರೆ ಇಲ್ಲೊಂದು ಕಡೆ ಅಜ್ಜಿ ಒಂದು ಫೋಟೋ ತೆಗೆದ್ಬಿಟ್ಟು ಸ್ಟೇಟಸ್ಗೆ ಹಾಕೋಣ, ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡು ಖುಷಿಯಿಂದ ಬರ್ತಾ ಇರ್ತಾರೆ. ಆದರೆ ಚಾರು ಮಾತ್ರ ಅಲ್ಲಿ ನಿಂತಿರ್ತಾಳೆ ಒಂದು ಕಡೆ. ಆದರೆ ಒಂದು ಪಿಂಡನ ರೆಡಿ ಮಾಡಿಬಿಟ್ಟು ಇಟ್ಟಿರ್ತಾಳೆ. ಆ ಪಿಂಡನ ಅಜ್ಜಿ ನೋಡ್ಬಿಡ್ತಾಳೆ. ಇದು ಯಾರು ಇಲ್ಲಿ ಪಿಂಡನ ಇಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ತುಂಬ ಶಾಕ್ ಆಗುತ್ತೆ. ರಾಮಾಚಾರಿ ಬಾಯಿಲಿ ಅಂತ ಕರೀತಾಳೆ. ರಾಮಾಚಾರಿ ಬಂದ ತಕ್ಷಣ, ನೀನು ಯಾರು ರಾಮಾಚಾರಿ ಇದನ್ನೆಲ್ಲ ಪಿಂಡನ ರೆಡಿ ಮಾಡಿರೋದು, ಯಾರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಾಳೆ. ಹಂಗಂದ ತಕ್ಷಣ ನನಗೂ ಗೊತ್ತಿಲ್ಲ ಅಜ್ಜಿ ಅಂತೇಳಿ ರಾಮಾಚಾರಿ ಹೇಳ್ತಾನೆ. ಆದರೆ ಚಾರು ಮಾತ್ರ ಅಲ್ಲಿಂದ ನಿಂತ್ಕೊಂಡು ನಾನೇ ಆ ಪಿಂಡನ ಇಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಕ್ಕಮ್ಮ ಇದೆಲ್ಲ ಸತ್ತೋಗಿರೋರ್ಗಮ್ಮ ಪಿಂಡ ಇಡೋದು, ನೀನೇನಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅಜ್ಜಿ ಸತ್ತೋಗಿದ್ದಾಳೆ ಅಜ್ಜಿ, ನಮ್ಮಮ್ಮ ಸತ್ತೋಗಿರೋದಕ್ಕೆ ಪಿಂಡನ ಇಟ್ಬಿಟ್ಟು ಕಾಯ್ತಾ ಇದ್ದೀನಿ, ಕಾಗೆಗಳು ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ, ಆದರೆ ಕಾಗೆಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ. ನೋಡಮ್ಮ, ಹಂಗೆಲ್ಲ ಬದುಕಿರೋರಿಗೆಲ್ಲ ಪಿಂಡ ಇಡಬಾರ್ದು ಅಂತೇಳಿ ಅಜ್ಜಿ ಹೇಳ್ತಾಳೆ. ರಾಮಾಚಾರಿ ಒಂದು ಮಾತು ಹೇಳ್ತಾನೆ. ಮೇಡಮ್, ಈ ರೀತಿ ಎಲ್ಲ ಮಾಡಬಾರ್ದು ಮೇಡಮ್, ಸನ್ಯಾಸಿ ಅಥವಾ ಹಾಕಕ್ಕೆ ಹೋಗ್ತಾರಲ್ಲ ಅವಾಗ ಮಾತ್ರ ಈ ರೀತಿ ಪಿಂಡ ಇಟ್ಬಿಟ್ಟು ಸತ್ತೋದ್ವಿ ಅಂತ ಹೇಳ್ಬಿಟ್ಟು ಬದುಕಿರೋರಿಗೆ ಸನ್ಯಾಸತ್ವ ಮಾಡಬೇಕಾದಾಗ ಮಾತ್ರ ಇದನ್ನು ಮಾಡ್ತಾರೆ ಮೇಡಮ್, ಬದುಕಿರೋರಿಗೆಲ್ಲ ಈ ರೀತಿ ಮಾಡಲ್ಲ, ಯಾವುದೇ ರೂಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಹೇಳಿದ ತಕ್ಷಣ, ಇಲ್ಲ ರಾಮಾಚಾರಿ, ಆಯಮ್ಮ ಸತ್ತೋಗೋಳೆ, ನನಗೆ ಯಾವತ್ತೂ ಬದುಕೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ಹೋಗು ಮುರಾರಿ ಇದನ್ನು ತಗೊಂಡೋಗಿ ಬಿಸಾಕ್ಬಿಟ್ಟು ಬರೋಕೆ ಫಸ್ಟು ನಡೀರಿ ಒಳಗಡೆ ಅಂತ ಹೇಳಿ ಅಜ್ಜಿ ರಾಮಾಚಾರಿನೂ ಚಾರನಿಬ್ಬರನ್ನ ಕಳಿಸ್ತಾಳೆ. ಆದರೆ ಇಲ್ಲೊಂದು ಕಡೆ ಮುರಾರಿ ಇವನು ಜೇಕೆ ಮಾತ್ರ ತುಂಬ ಟೆನ್ಷನಿಂದ ಪ್ರಶ್ನೆ ಕೇಳ್ತಲೇ ಇರ್ತಾನೆ. ಆಯಿತು ಮಗು ಹೊಟ್ಟೆಲಿ ಮಗು ಇದೆ ಇವಾಗ ಚಾರು ಬೇರೆ, ಅವರು ಖಂಡಿತವಾಗ್ಲೂ ಬಂದ್ಬಿಟ್ಟು ಮದುವೆ ಆಗ್ತಾಳ, ಒಪ್ಕೊಂತಾಳ ಶಿಕ್ಷೆನ ಮಗುನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾಕೆ ಒಪ್ಕೊಳ್ಳಲ್ಲ, ಅವನು ಬೇರೆ ಅಬ್ರಾಡಲ್ಲಿದ್ದಾನೆ, ಅಬ್ರಾಡಲ್ಲಿರೋದ್ರಿಂದ ಅಲ್ಲಿ ಚಾರು ಏನಾದರೂ ಮಾಡಿ ಒಪ್ಸಿ ಮದುವೆ ಮಾಡಿ ಅಬ್ರಾಡ್ಗೆ ಹೋದ್ಮೇಲೆ ದೇಶ ಸುತ್ತಿ ಆದಮೇಲೆ ಅದನ್ನೆಲ್ಲ ನೋಡಿ ಆದಮೇಲೆ ಅಯ್ಯೋ ನಾನು ಇಂಥ ಜೀವನ ಕಳೆದ್ನ, ಇಂಥ ಹತ್ರ ಇದ್ನ, ಇಂಥ ಫ್ಯಾಮಿಲಿ ಜೊತೆಗೆ ಜೀವನ ಮಾಡಿದ್ನ, ಇಂಥ ಐಫೈ ಲೈಫ್ ಬಿಟ್ಕೊಂಡು ನಾನು ಇಂಥದ್ರಲ್ಲೆಲ್ಲ ಜೀವನ ಮಾಡೋದ್ನ ಅಂತ ಅವಳಿಗೆ ಫೀಲ್ ಆಗುತ್ತೆ. ಖಂಡಿತವಾಗ್ಲೂ ಅವಳೇ ಚೇಂಜ್ ಆಗ್ತಾಳೆ, ನನಗೆ ಆ ನಂಬಿಕೆ ಇದೆ. ಯಾಕೆ ಅಂತಂದರೆ ನಾನು ಒಪ್ಪಿಸಿ ಮದುವೆ ಮಾಡಬೇಕಷ್ಟೇ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಜೇಕೆ ಎತ್ಕೊಂಡು, ಆದರೂ ಅಷ್ಟು ಸುಲಭವಾಗಿ ಮರೆಯಲ್ಲ ಅಂತ ಅನಿಸುತ್ತೆ, ಏಕೆಂದರೆ ಅವರು ಪ್ಯೂರ್ ಲವ್ ಮಾಡಿರೋದು ರಾಮಾಚಾರಿನೂ ಚಾರು ಅಂತ ಅಂದಾಗ, ಅಲ್ಲ ಚಾರುನೇ ರಾಮಾಚಾರಿನೇ ಬದುಕಿಲ್ಲ ಅಂತ ಅಂದಮೇಲೆ ನನ್ನ ಮಗಳು ಅವನ್ನ ನೆನಪಲ್ಲಿ ಇಟ್ಕೊಂಡು ಏನು ಮಾಡ್ತಾಳೆ ಇಷ್ಟಕ್ಕೂ ಸಾಧ್ಯನೇ ಇಲ್ಲ. ಮರೆತುಬಿಟ್ಟು ಅವಳು ಖಂಡಿತವಾಗ್ಲೂ ಮದುವೆ ಮಾಡ್ಕೊತಾಳೆ, ಸುಖವಾಗಿದ್ದೇ ಇರ್ತಾಳೆ, ನನ್ನ ನಂಬಿಕೆ ನನಗಂತೂ ಇದೆ. ನಿನ್ನ ಡೌಟ್ ಎಲ್ಲ
ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ಮಾನ್ಯತೆ ಹೇಳ್ತಾಳೆ. ಸರಿ ಆಯಿತು, ನೀನು ಡೌಟುಗಳು ಏನಾದರೂ ಇದ್ದರೆ ಮತ್ತೆ ಹೇಳು ನನಗೆ, ಈ ರೀತಿ ಪದೇ ಪದೇ ಡೌಟುಗಳನ್ನ ಕೇಳ್ಬಿಟ್ಟು ತಲೆ ತಿನ್ಬೇಡ ನನಗೆ ಅಂತೇಳಿ ಬೈತಾಳೆ. ಆದರೆ ರುಕ್ಕುಗೆ ಮಾತ್ರ ಒಂದು ಕಡೆ ತುಂಬ ಟೆನ್ಷನ್ ಇರುತ್ತೆ. ಅವ್ರ ಪಾಡಿಗೆ ಅವ್ರು ಎದ್ದು ಹೊರಟೋಗ್ತಾರೆ ಮನೆ ಒಳಗಡೆ. ರುಕ್ಕು ಇದ್ಕೊಂಡು ಈ ಅಮ್ಮ ಏನು ಮಾಡ್ತಿದ್ದಾಳಂತಲೇ ಗೊತ್ತಿಲ್ಲ, ಏನು ಮಾಡ್ತಾಳಂತನೂ ನಮಗೆ ಮುಂದೆ ಗೊತ್ತಾಗ್ತಿಲ್ಲ ಅಂತೇಳ್ಬಿಟ್ಟು ರುಕ್ಕು ಮಾತಾಡ್ಕೋತಾ ಇರ್ತಾಳೆ. ತುಂಬಾ ಬೇಜಾರಾಗಿರುತ್ತೆ. ಆದರೆ ಇಲ್ಲಿ ಮಾತ್ರ ಚಾರುನು ಅಜ್ಜಿ ಇಬ್ಬರು ಸ್ವಪ್ನ ಸೋಸ್ಕೊಂತ ತುಂಬ ಖುಷಿಯಿಂದ ಮಾತಾಡಿಕೊಂಡು ಕೂತಿರ್ತಾರೆ. ರಾಮಾಚಾರಿ, ನೀನು ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ, ಚಾರು ಪ್ರೆಗ್ನೆಂಟ್ ಆದಳಿಂದ. ನಿಮ್ಮ ತಾತನು ಹೀಗೆ ಮಾಡ್ತಿದ್ರು ಕಣೋ, ನಾನು ಎಲ್ಲೋದ್ರೆ ಅಲ್ಲೇ ಹಿಂದಿಂದೆ ಬರ್ತಾಯಿದ್ರು. ರಂಗೋಲಿ ಹಾಕಕ್ಕೆ ಹೋದರೆ ರಂಗೋಲಿ ಹಿಂದೆನೇ ಬರ್ತಾಯಿದ್ರು, ಅಡುಗೆ ಮಾಡೋಕ್ಕೆ ಹೋದರೆ ಅಡುಗೆ ಮನೆಗೆ ಬರ್ತಾಯಿದ್ರು. ಅವರು ಕೂಡ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ನನ್ನ ಕಾದ್ಕೊಂಡು ಯಾವಾಗಲೂ ಇರ್ತಾಯಿದ್ರು. ನೀನು ಕೂಡ ಅದೇ ರೀತಿ ಮಾಡ್ತಾ ಇದೀಯ ರಾಮಾಚಾರಿ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲೊಂದು ಕಡೆ ಯಾರೋ ಒಬ್ರು ಕಾರಲ್ಲಿ ಒಂದು ವ್ಯಕ್ತಿ ಬರ್ತಾರೆ. ಯಾಕೆ ಬರ್ತಾರೆ, ಏನು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನಾಳಿನ ಸಂಚಿಕೆಯಲ್ಲಿ ನೋಡಿದ್ರೆ ಈ ಸ್ಟೋರಿ ಅರ್ಥ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ.